ಶ್ರೀನಾರಾಯಣ ಗುರುಗಳ ಚರಿತ್ರೆ. ಕುಮಾರನ್ ಆಶಾನ್ ಅವರು ರಚಿಸಿದ ಗುರುಗಳ ಜೀವನ ಚರಿತ್ರೆಯನ್ನು NAM ಇಸ್ಮಾಯಿಲ್ ಅವರು ಕನ್ನಡಕ್ಕೆ ಅನುವಾದಿಸಿದ್ದು, ಅರಳಿಮರ ಆಧ್ಯಾತ್ಮಿಕ ಜಾಲತಾಣದಲ್ಲಿ ಪ್ರಕಟವಾಗಿದ್ದ 15 ಪುಟ್ಟ ಅಧ್ಯಾಯಗಳ ಈ ಸರಣಿಯನ್ನು ಇಲ್ಲಿ ಬಳಸಿಕೊಳ್ಳಲಾಗಿದೆ. ಅಧ್ಯಾಯ 11. ಮಲಯಾಳ ವರ್ಷ 1083 ತನಕ, ಅಂದರೆ ಕ್ರಿಸ್ತಶಕ 1908 ಸ್ವಾಮಿಗಳು ಹೊರಗೆಲ್ಲೂ ಹೋಗದೆ ಶಿವಗಿರಿಯಲ್ಲೇ ಇದ್ದರು. ಈ ಅವಧಿಯಲ್ಲಿ ಅಲ್ಲಿನ ಹಳೆಯ ಮಠದ ಕಾಮಗಾರಿ ಪೂರ್ಣಗೊಳ್ಳುವಂತೆ ನೋಡಿಕೊಂಡರು. ಹಾಗೆಯೇ ಸಂಸ್ಕೃತ ಪಾಠಶಾಲೆಯನ್ನು ಆರಂಭಿಸಿದರು. ನಾಡಿನ ಉದ್ದಗಲ ಹರಳಿದ್ದ ಈಳವ ಸಮುದಾಯಕ್ಕೆ ಸೇರಿದ ಹಲವು ಪ್ರಮುಖರು ಈ ಅವಧಿಯಲ್ಲಿ ಮತ್ತೆ ಶಿವಗಿರಿಗೆ ಬಂದು ಸ್ವಾಮಿಗಳನ್ನು ಭೇಟಿಯಾದರು. ಶಿವಗಿರಿ ಮಠದಲ್ಲಿ ಒಂದು ಸಾರ್ವಜನಿಕ ದೇವಾಲಯ ಮತ್ತು ಉತ್ಕೃಷ್ಟವಾದ ಸಂಸ್ಕೃತ ವಿದ್ಯಾಮಂದಿರವನ್ನು ಸ್ಥಾಪಿಸಬೇಕು ಹಾಗೂ ತಮ್ಮ ಎಲ್ಲ ಮತ ಸಂಬಂಧಿ ಸಂಸ್ಥೆಗಳಿಗೆ ಶಿವಗಿರಿ ಮಠವು ಕೇಂದ್ರವಾಗಿರಬೇಕೆಂಬ ತಮ್ಮ ಅಪೇಕ್ಷೆಯನ್ನು ಸ್ವಾಮಿಗಳು ಶಿಷ್ಯರಿಗೆ ತಿಳಿಸಿದ್ದು ಇದೇ ಸಮಯದಲ್ಲಿ. ಈ ಹೊತ್ತಿಗಾಗಲೇ ತಲಶ್ಶೇರಿಯ ಈಳವ ಸಮುದಾಯವು ನಿರ್ಮಿಸುತ್ತಿದ್ದ ದೇಗುಲ ಕೆಲಸ ಪೂರ್ಣವಾಗಿತ್ತು. ಕೋಯಿಕೋಡ್ನಲ್ಲಿ ದೇವಾಲಯವೊಂದರ ನಿರ್ಮಾಣಕ್ಕೆ ಅಗತ್ಯವಿರುವ ಪೂರ್ವಭಾವಿ ಕೆಲಸಗಳೆಲ್ಲ ಮುಗಿದು ಗುದ್ದಲಿ ಪೂಜೆಯ ಸಿದ್ಧತೆ ನಡೆಯುತ್ತಿತ್ತು. ಇದಕ್ಕಾಗಿ ಸ್ವಾಮಿಗಳನ್ನು ಆಹ್ವಾನಿಸಲು ಕೆಲವು ಪ್ರಮುಖ ಶಿಷ್ಯರು ಶಿವಗಿರಿಗೆ ಆಗಮಿಸಿದ್ದರು. ಅವರೆಲ್ಲರ ಭೇಟಿಯ ನಂತರ ತಮ್ಮ ಕೆಲವು ಅನುಯಾಯಿಗಳ ಜೊತೆ ಪ್ರವಾಸ ಆರಂಭಿಸಿದ ಸ್ವಾಮಿಗಳು ನವೆಂಬರ್ 10 ಆಲುವ ತಲುಪಿದರು. ಮರುದಿನವೇ ಮೇಲ್ಗಾಡಿಯಲ್ಲಿ ಕೋಯಿಕ್ಕೋಡ್ಗೆ ಹೋಗುವುದೆಂದು ನಿರ್ಧರಿಸಿ ಜೊತೆಗಾರರೊಂದಿಗೆ ರೈಲು ನಿಲ್ದಾಣದ ಸಮೀಪ ಹೊಂದಿದ್ದ ಕಟ್ಟಡವೊಂದರಲ್ಲಿ ರಾತ್ರಿ ಕಳೆದರು. ಆ ಕಟ್ಟಡದಲ್ಲೀಗ ಆಲುವ ಅದ್ವೈತಾಶ್ರಮದ ವತಿಯಿಂದ ಸ್ಥಾಪಿಸಿರುವ ಮಠವಿದೆ. ಆ ರಾತ್ರಿ 12 ಗಂಟೆಯ ವೇಳೆಗೆ ಸ್ವಾಮಿಗಳಲ್ಲಿ ಅತಿಸಾರದ ಲಕ್ಷಣಗಳು ಕಾಣಿಸಿಕೊಂಡವು. 1 ಗಂಟೆ ಕಳೆಯುವ ಹೊತ್ತಿಗೆ ವಾಂತಿ ಆರಂಭವಾಯಿತು. ಇದರೊಂದಿಗೆ ಅವರಿಗೆ ತೀವ್ರ ಸ್ವರೂಪದ ಕಾಲರಾ ಬಂದೆರಗಿದ್ದು ಖಚಿತವಾಯಿತು. ಅತಿಸಾರದ ಲಕ್ಷಣಗಳು ಕಂಡಾಗಲೇ ಸ್ಥಳೀಯ ಫಾರ್ಮಸಿಸ್ಟ್ ಒಬ್ಬರ ಸಹಾಯದಿಂದ ಬಹಳ ಜಾಗರೂಕತೆಯಿಂದ ಇಂಗ್ಲಿಷ್ ಔಷಧಿಯ ಶುಶ್ರೂಷೆಯನ್ನು ಆರಂಭಿಸಲಾಗಿತ್ತು. ಜೊತೆಗಿರುವವರು ಚಿಕಿತ್ಸೆಯಲ್ಲಿ ಯಾವ ಕೊರತೆಯೂ ಆಗದಂತೆ ನೋಡಿಕೊಂಡರು. ಆದರೂ ಕಾಯಿಲೆ ತೀವ್ರಗೊಳ್ಳುತ್ತಲೇ ಹೋಯಿತು. ಮರುದಿನ ಮಧ್ಯಾಹ್ನ 12 ಗಂಟೆಯ ಹೊತ್ತಿಗೆ ಪ್ರಜ್ಞೆ ತಪ್ಪಿ ನಾಡಿಯೂ ನಿಂತಂತಾಯಿತು. ದೇಹ ತಣ್ಣಗಾಗತೊಡಗಿತು. ಈ ಹೊತ್ತಿಗಾಗಲೇ ಸ್ವಾಮಿಗಳಿಗೆ ಪ್ರಯಾಣದಲ್ಲಿ ಜೊತೆಯಾಗಿದ್ದ ಅನುಯಾಯಿಗಳಲ್ಲೊಬ್ಬರಾದ ಕೊಚ್ಚುಮಾಯಿರಟ್ಟಿ ಆಶಾನ್ ಕಾಲರಾ ಬಾಧೆಯಿಂದ ತೀರಿಕೊಂಡಿದ್ದರು. ಚಿಕಿತ್ಸೆ ನೀಡುತ್ತಿದ್ದ ಡಾಕ್ಟರ್ ಕಾಯಿಲೆ ವಾಸಿಯಾಗುವುದೆಂಬ ಭರವಸೆ ಕೊಟ್ಟರೂ ಆಶಾನ್ ತೀರಿಕೊಂಡಿದ್ದರು. ಅದೇ ಡಾಕ್ಟರ್ ಸ್ವಾಮಿಗಳಿಗೆ ಬಾಧಿಸಿರುವ ಕಾಯಿಲೆ ವಾಸಿಯಾಗುವುದು ಕಷ್ಟ ಎಂದು ಹೇಳಿದ್ದರು. ಸ್ವಾಮಿಗಳು ಮೇಲ್ಗಾಡಿಯಲ್ಲಿ ಬರುತ್ತಾರೆಂದು ಅವರನ್ನು ಸ್ವಾಗತಿಸಲು ಕೋಯಿಕ್ಕೋಡ್ ರೈಲು ನಿಲ್ದಾಣದಲ್ಲಿ ಶಿಷ್ಯರು ಬಂದು ಸೇರಿದ್ದರು. ಆಲುವಾದಲ್ಲಿ ಸ್ವಾಮಿಗಳಿಗೆ ಡಾಕ್ಟರ್ ನೀಡಬಹುದಾದ ಚಿಕಿತ್ಸೆಗಳೆಲ್ಲವೂ ಮುಗಿದಿದ್ದವು. ಶಿಷ್ಯರೆಲ್ಲರೂ ಕಣ್ಣೀರು ಗರಿಯುತ್ತಾ ಮುಂದೇನಾಗುವುದೋ ಎಂಬ ಆತಂಕದಲ್ಲಿ ಮುಳುಗಿದರು.